ಉಜ್ಜೀವ ವಾಕ್ಯಗಳಿಗೆ ಸ್ವಾಗತ. ಕೀರ್ತನೆಗಳು 27. ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು? ನನ್ನನ್ನು ಬಾಧಿಸುತ್ತಿರುವ ದುರ್ವೈರಿಗಳು ನನ್ನನ್ನು ನುಂಗಿಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರೋಧವಾಗಿ ದಂಡು ಬಂದಿಳಿದರೂ ನನಗೇನೂ ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರೂ ಭರವಸೆಯುಳ್ಳವನಾಗಿಯೇ ಇರುವೆನು. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ಅಪಾಯ ಕಾಲದಲ್ಲಿ ಆತನು ನನ್ನನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುವನು, ತನ್ನ ಗುಡಾರವೆಂಬ ಆಶ್ರಯಸ್ಥಾನದಲ್ಲಿ ನನ್ನನ್ನು ಭದ್ರಪಡಿಸುವನು, ಪರ್ವತಾಗ್ರದಲ್ಲಿ ನನ್ನನ್ನು ಸುರಕ್ಷಿತವಾಗಿ ಇರಿಸುವನು. ಹೀಗಿರುವುದರಿಂದ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು. ನಾನು ಯೆಹೋವನ ಗುಡಾರದಲ್ಲಿ ಉತ್ಸಾಹಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೆನು, ಆತನನ್ನು ಹಾಡುತ್ತಾ ವಾದ್ಯ ಬಾರಿಸುವೆನು. ಯೆಹೋವನೇ, ನಿನಗೆ ಗಟ್ಟಿಯಾಗಿ ಮೊರೆಡುತ್ತೇನೆ, ನನ್ನನ್ನು ಕರುಣಿಸಿದ ಸದುತ್ತರವನ್ನು ದಯಪಾಲಿಸು. ನನ್ನ ಸಾನ್ನಿಧ್ಯಕ್ಕೆ ಬಾ ಎಂಬ ನಿನ್ನ ಮಾತಿಗೆ ನಾನು ಯೆಹೋವನೇ, ನಿನ್ನ ಸಾನ್ನಿಧ್ಯಕ್ಕೆ ಬರಲೇ ಬರುವೆನೆಂದು ಉತ್ತರ ಕೊಟ್ಟೆನು. ನನಗೆ ವಿಮುಖನಾಗಿರಬೇಡ, ನಿನ್ನ ಸೇವಕನನ್ನು ಕೋಪದಿಂದ ತಳ್ಳಬೇಡ. ನೀನೇ ನನಗೆ ಸಹಾಯಕನಾಗಿದ್ದೀಯಲ್ಲವೇ? ನನ್ನನ್ನು ರಕ್ಷಿಸಿದ ದೇವರೇ, ಕೈ ಬಿಡಬೇಡ, ತೊರೆದು ಬಿಡಬೇಡ. ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರೇನು? ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು. ಹೊಂಚು ಹಾಕಿರುವವರಿಗೆ ಸಿಕ್ಕದ ಹಾಗೆ ನನ್ನನ್ನು ಸಮವಾದ ದಾರಿಯಲ್ಲಿ ನಡೆಸು. ಸುಳ್ಳು ಸಾಕ್ಷಿಗಳು ಬೆದರಿಸುವವರು ನನಗೆ ವಿರೋಧವಾಗಿ ಎದ್ದಿದ್ದಾರೆ. ಇಂಥ ವೈರಿಗಳ ವಶಕ್ಕೆ ನನ್ನನ್ನು ಕೊಡಬೇಡ. ಜೀವಲೋಕದಲ್ಲಿಯೇ ಯೆಹೋವನ ದಯೆಯನ್ನು ಅನುಭವಿಸುವನೆಂದು ದೃಢವಾಗಿ ನಂಬಿದ್ದೇನೆ. ಯೆಹೋವನನ್ನು ನಿರೀಕ್ಷಿಸಿಕೊಂಡರೂ ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ. ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ದೇವರು ಈ ವಾಕ್ಯಗಳನ್ನು ನಿಮ್ಮ ಜೀವಿತಕ್ಕೆ ಆಶೀರ್ವಾದವಾಗಿ, ಸುಗಮವಾಗಿ, ನಿಮ್ಮ ಬಿಕ್ಕಟ್ಟಿನ ದಾರಿಯಲ್ಲಿ, ನಿಮ್ಮ ಇಕ್ಕಟ್ಟಿನ ವೇಳೆಯಲ್ಲಿ, ಅನೇಕ ಸಮಯಗಳಲ್ಲಿ ಶತ್ರು ಸಮೂಹಗಳು ಬಂದರೂ, ಅನೇಕವಾದಂಥ ನಮ್ಮ ದಾರಿಯಲ್ಲಿ ಬಿಕ್ಕಟ್ಟುಗಳು ಬಂದರೂ, ನಮ್ಮ ನಿರಾಶೆಯ ಸುಳಿವಿನ ಸಮಯದಲ್ಲಿ ನಮಗೆ ಯಾವ ಆಶ್ರಯವೂ ಇಲ್ಲದೇ ಇರುವಂಥ ವೇಳೆಯಲ್ಲಿ ದೇವರ ವಾಕ್ಯವು ಜೀವವುಳ್ಳದ್ದು, ದೇವರ ವಾಕ್ಯವು ಸಜೀವವಾದದ್ದು. ಇಬ್ರಿ 4ನೇ ಅಧ್ಯಾಯ 12ನೇ ವಚನ ಪ್ರಕಾರ ಆತನ ವಾಕ್ಯವು ಈ ಬಾಯಿ ಕತ್ತಿಗಿಂತಲೂ ಕೀಲು ಮಜ್ಜೆಗಳನ್ನು ತೂರಿಸುವಂಥದ್ದು, ಈ ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಅದು ಸಜೀವವಾದದ್ದು, ನಮ್ಮ ಆಲೋಚನೆಗಳನ್ನು ತೂರಿ ಹೋಗುವಂಥದ್ದಾಗಿದೆ. ಪ್ರಿಯ ಮಿತ್ರನೇ, ಈ ಒಂದು ವಾಕ್ಯವನ್ನು ದಿನವೂ ಧ್ಯಾನಿಸುವಾಗ ನಿನ್ನ ಆತ್ಮಿಕ ಜೀವಿತಕ್ಕೆ ಇದು ಅಡಿಪಾಯ ಆಗಿದೆ. ನಿನ್ನ ಆತ್ಮೀಯ ಜೀವಿತಕ್ಕೆ ಇದು ಒಂದು ಅಸ್ಥಿವಾರವಾಗಿದೆ. ಈ ವಾಕ್ಯವು ನಿನ್ನಲ್ಲಿ ಇಲ್ಲದೇ ಇರುವಾಗ ಉಸುಬಿನ ಮೇಲೆ ಮನೆ ಕಟ್ಟಿದ ಹಾಗೆ ನೀನು ಕೆಲವು ಸಮಸ್ಯೆಗಳು ಬಂದ ಕೂಡಲೇ ಬಿದ್ದು ಹೋಗುವಿ. ಆದರೆ ದೇವರ ವಾಕ್ಯವನ್ನು ಓದುವುದರ ಮೂಲಕ, ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯುವುದರ ಮೂಲಕ, ಎಫೆಸಿ 6ನೇ ಅಧ್ಯಾಯ 18-19 ವಚನಗಳನ್ನು ನೋಡುವಾಗ, ದೇವರ ವಾಕ್ಯವೆಂಬ ಕತ್ತಿಯನ್ನು ನಾವು ಹಿಡಿಯುವಾಗ ದೇವರು ನಮ್ಮನ್ನು ಸಕಲ ವಿಧವಾದಂಥ ಸೈತಾನನ ಎಲ್ಲ ಅಗ್ನಿ ಬಾಣಗಳನ್ನು ಆರಿಸುವುದಕ್ಕೆ ನಮ್ಮನ್ನು ಶಕ್ತರನ್ನಾಗಿ ಮಾಡುವಂಥದ್ದು ಈ ದೇವರ ವಾಕ್ಯವಾಗಿದೆ. ಈ ದೇವರ ವಾಕ್ಯವು ಸಿಹಿಜೇನು ತುಪ್ಪಕ್ಕಿಂತಲೂ, ಬೆಳ್ಳಿ ನಾಣ್ಯಗಳಿಗಿಂತಲೂ, ಚಿನ್ನಕ್ಕಿಂತಲೂ, ಅಪರಂಜಿಗಿಂತಲೂ ಇದು ಬಹುಮುಖ್ಯವಾದದ್ದು. ಇದನ್ನು ಓದಿ ಧ್ಯಾನಿಸುವಾಗ ನಮ್ಮ ಆತ್ಮೀಯ ಜೀವಿತ ಬೆಳವಣಿಗೆ ಆಗುತ್ತದೆ. ಈ ಲೋಕದ ಶಾರೀರಿಕವಾದಂಥ ಆಹಾರವನ್ನು ನಾವು ಯಾವ ರೀತಿ ಭುಜಿಸ್ತೇವೋ ಅದೇ ರೀತಿಯಲ್ಲಿ ನಮ್ಮ ದಿನನಿತ್ಯದ ಕಾರ್ಯಗಳಿಗೆ ಆರಂಭಿಸುವ ಮೊದಲು ಸತ್ಯವೇದವನ್ನು ನೀನು ಧ್ಯಾನಿಸಿ, ಅದರ ಒಂದು ಭಾಗವನ್ನು ನೀನು ಆಲೋಚಿಸಿ, ಆ ವಾಗ್ದಾನಗಳನ್ನು, ಆಜ್ಞೆಗಳನ್ನು ನೀನು ನಿನ್ನ ಪೆನ್ಸಿಲ್ ಮೂಲಕ ಗುರುತು ಮಾಡಿಕೊಂಡು ಆ ವಾಗ್ದಾನವನ್ನು ನಿನ್ನ ಜೀವಿತಕ್ಕೆ ಅಳಪಡಿಸಿಕೊಳ್ಳುವಾಗ ಖಂಡಿತವಾಗಿ ಕರ್ತನು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುವಂಥ ದೇವರಾಗಿದ್ದಾನೆ. ದೇವರು ನಿನ್ನ ಜೀವಿತಕ್ಕೆ ಸುಗಮವಾದಂಥ ದಾರಿ ಅನುಗ್ರಹಿಸಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಕೋರುವವಳಾಗಿದ್ದೇನೆ. ಇಂತಿ ನಿಮ್ಮ ಸಹೋದರಿ ಕ್ರಿಸ್ತನಲ್ಲಿ ನಿರ್ಮಲಾ.